ಇದೇನ್ ಹೇಳಿ ಅಂದ್ರೆ ಇದು ಟೇಬಲ್ ತುಂಬಾ ಪೇಪರ್ಗಳನ್ನ ಹರಡ್ಕೊಂಡು ಕೂತಿದ್ದೀರಿ. ಏನ್ ಸಮಾಚಾರ? 300 ವರ್ಷದ ಚಿದಂಬರ ರಹಸ್ಯನ ಕಂಡು ಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ವಲ್ಲ ಮಾವ. ಇವತ್ತು ನಾನು ಗುಡಿ ಗಂಗಾಧರ್ ಅವರನ್ನ ಭೇಟಿ ಮಾಡಿದ್ದೆ. ಅವರು ಖಜಾಂಚಿ ದಿವಾನ್ ಶೇಷಯ್ಯನವ್ರದ್ದು ಮತ್ತೆ ಕಾರ್ಯದರ್ಶಿ ಅನಂತ ರಾಮಯ್ಯನವ್ರದ್ದು ವಂಶಾವಳಿ ಕೊಟ್ಟಿದ್ದಾರೆ. ಮಿಕ್ಕಿದವ್ರದ್ದು ನಾವೇ ಹುಡುಕ್ಬೇಕಂತೆ. ಅದನ್ನೇ ವಿವರವಾಗಿ ನೋಡ್ತಾ ಇದ್ದೆ. ಅಳಿಯಂದ್ರೆ ಸೂರ್ಯಮಣಿ ಬಗ್ಗೆ ಏನ್ ಹೇಳಿದ್ರು? ಅದನ್ನ ಕದ್ದವರಿಗೆ ಶಾಪ ಅಂಟಿದೆ ಅಂತೆ. ಹಾಗಾಗಿ ಆ 2 ವಂಶಸ್ಥರು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು 2 ವಂಶಸ್ಥರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಾವು ಪತ್ತೆ ಹಚ್ಚಬೇಕು. ಅಳಿಯಂದ್ರೆ ಈ ಪತ್ತೆದಾರಿ ಕೆಲಸ ಬಹಳನೇ ಕಷ್ಟ. ಅದರಲ್ಲೂ ಈ ವಂಶಸ್ಥರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಮೀಟ್ ಮಾಡಬೇಕು ನಾವು. ಎಲ್ಲ ಥರದಲ್ಲೂ ಪ್ರಯತ್ನ ಮಾಡೋಣ ಮಾವ. ಮಾವ, ಈ ಪಟ್ಟಿಲಿರೋರನ್ನ ಕುಲಂಕುಷವಾಗಿ ಹುಡುಕೋ ಪ್ರಯತ್ನ ಮಾಡಿ. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಆಗ್ಲೇ ಹೇಳಿ ಅಂದ್ರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅದಕ್ಕೂ ಮೀರಿ ಪ್ರಯತ್ನ ಮಾಡ್ತೀನಿ. ಒಟ್ಟಲ್ಲಿ ನಮ್ಮನೆಗೆ ಎಲ್ಲ ರೀತಿ ಒಳ್ಳೇದಾದ್ರೆ ನನಗಷ್ಟೇ ಸಾಕು. ಸೂರ್ಯ, ಅರೆ ಏನಿದು? ಕೇರಳದ ಕಷಾಯ. ಇದನ್ನ ಕುಡಿದ್ರೆ BP ಶುಗರ್ ಏನು ಅಟ್ಯಾಕ್ ಮಾಡೋದಿಲ್ವಂತೆ. ಅಮ್ಮಗ್ ಹೇಳಿ ನಿಂಗೋಸ್ಕರ ಸ್ಪೆಷಲ್ ಆಗಿ ತರಿಸ್ದೆ. ನಿನ್ ಪರಿಸ್ಥಿತಿ ನೋಡೋದಕ್ಕಾಗ್ತಿಲ್ಲ ನನ್ನ ಕೈಲಿ. ನಿನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಲ್ವಾ, ಅದಕ್ಕೆ ಕುಡಿ. ಥ್ಯಾಂಕ್ ಯು. ಖರ ಖರ ಖರ, ಬೇಗ ನನಗೆ ಸಿಹಿ ಬೇಕು. ನಾಟಕ ಎಲ್ಲ ಸಾಕು. ಅದು ಖಾರ ಇರಲ್ಲ, ಕಹಿಯಾಗಿರುತ್ತೆ. ಅಂದ್ರೆ ನೀನಾಗ್ಲೇ ರುಚಿ ನೋಡ್ಬಿಟ್ಟಿದ್ಯಾ? ನಿಮ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ ಸರ್. ನೀವು ರೊಮ್ಯಾನ್ಸ್ ವಿಷಯದಲ್ಲಿ ಮ್ಯಾಗ್ನೆಟ್ ಇದ್ದ ಹಾಗೆ. ಹೌದು, ಮಾವ ಅಳಿಯ ಇಬ್ರು ಸೇರ್ಕೊಂಡೇನೋ ಪ್ಲಾನ್ ಮಾಡ್ತಿದ್ದೀರಾ? ಏನ್ ಪತ್ತೆದಾರಿ ಕೆಲ್ಸನಾ? ಏನಾದ್ರೂ ಕೆಲ್ಸ ಇದ್ರೆ ನಂಗೂ ಹೇಳು. ಆ ವಿಷಯದಲ್ಲಿ ನಂಗೂ ಆಸಕ್ತಿ ಜಾಸ್ತಿ. ನೀನ್ ಸದ್ಯಕ್ಕೆ ಹಪ್ಪಳ ಸಂಡಿಗೆ ಉದ್ಯಮನೇ ನೋಡ್ಕೊ. ಇದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಇವಳ್ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ. ಹಾಯ್ ಬಾವಾ. ಸುರ್ಬಿ ಏನಾದ್ರೂ ಹೇಳಿದ್ಲಾ? ಯಾವ್ದರ ಬಗ್ಗೆ? ಅದೇ ಅವ್ರ ನಮ್ಮ ಮನೆಗೆ ಕ್ಷಮೆ ಕೇಳಕ್ ಬಂದಿದ್ರಲ್ಲ, ಅದ್ರ ಬಗ್ಗೆ. ಶಿವಾನಿ, ನಮ್ಮಲ್ಲಿ ಒಂದು ವಾಡಿಕೆ ಇದೆ. ಆಗ ಹೋಗಿರೋ ಕೆಲವು ಘಟನೆಗಳ ಬಗ್ಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋಗಲ್ಲ. ಹಾಗಾಗಿ ಅವುಗಳ ಬಗ್ಗೆ ಯಾರು ಏನು ಎತ್ತ ಅಂತ ವಿಚಾರಿಸಲ್ಲ. ಯಾಕಂತಂದ್ರೆ ಅವುಗಳನ್ನು ಕೆತ್ಕೋದ್ರಿಂದ ಮನಸ್ತಾಪ ಜಾಸ್ತಿನೇ ಆಗ್ತದೆ. ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ ಬಾವ. ಅಂದ್ಹಾಗೆ ನಿನ್ ಮೂಡು ತುಂಬಾ ಖಾರವಾಗಿತ್ತು ಅಂತ ನಾನೇ ಸುರ್ಬಿ ಕೈಲಿ ಕೇಸರಿ ಬಾತ್ ಕೊಟ್ಟು ಕಳ್ಸಿದ್ದೆ. ಅದು ನನ್ ಕೈಯಾರೆ ನಾನೇ ಮಾಡಿದ ಸ್ವೀಟು. ಹೇಗಿತ್ತು ಬಾವಾ? ತುಂಬ ಚೆನ್ನಾಗಿತ್ತು. ಅಲ್ಲ, ನೀನು ವಿದೇಶದಲ್ಲಿ ಇಷ್ಟು ವರ್ಷ ಇದ್ಬಿಟ್ಟು ಬಂದ್ರೂ ನಮ್ಮ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀಯಾ? ನಿನಗೆ ಗೊತ್ತಾ ಬಾವಾ, ಅಡ್ಗೆ ಮಾಡೋದ್ರಿಂದ ಎಷ್ಟೋ ಮನ್ಸಿನ ಸಮಸ್ಯೆಗಳು
ಟೆನ್ಷನ್ಸ್ಗಳು ಕಡಿಮೆ ಆಗತ್ತಂತೆ. ಹೌದು ನಾನು ಎಲ್ಲೋ ಓದಿದ್ದೆ. ಅದಕ್ಕೆ ನೀನು ಅಡುಗೆ ಮಾಡೋದನ್ನ ಕಲ್ತಿದೀಯ. ಶಿವಾನಿ, ನಾನು ಬೇರೊಂದು ಕೆಲಸದಲ್ಲಿದ್ದೆ, ಆಮೇಲೆ ಫೋನ್ ಮಾಡ್ಲಾ? ಓ ಸಾರಿ ಭಾವ, ಸಿಚುವೇಶನ್ ಏನು ಅಂತ ಗೊತ್ತಿಲ್ಲದೆ ಕಾಲ್ ಮಾಡಿಬಿಟ್ಟೆ. ನೀವು ಫ್ರೀ ಆದಾಗ ಕಾಲ್ ಮಾಡು, ಓಕೆನಾ? ಬಾಯ್ ಬಾವಾ. ಶಿವಾನಿ ನಿಂಗೋಸ್ಕರ ಅಂತ ಒಂದು ಡಬ್ಬಿ ಪೂರ್ತಿ ಕೇಸರಿ ಬಾತ್ ಕಳ್ಸಿದ್ಲು. ದಾರಿಲ್ ಬರ್ತಾ ಒಬ್ರು ಅಜ್ಜಿ ಹಸುವಲ್ಲಿರೋದನ್ನ ನೋಡಿದೆ. ಹಾಗೆ ಬರೋದಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಸರಿ, ಒಳ್ಳೆ ಕೆಲಸ ಮಾಡ್ತೆ. ಅಂತೂ ಸಿಹಿ ಕೇಸರಿ ಬಾತ್ ಅಜ್ಜಿ ಪಾಲಾಯ್ತು, ಕಹಿ ಕಷಾಯ ನನ್ನ ಪಾಲಾಯ್ತು. ನನ್ನ ಗಂಡನ ಆರೋಗ್ಯ ನಾನೇ ತಾನೇ ನೋಡ್ಕೋಬೇಕು. ಏನು ಕೆಂಚಪ್ಪ, ಇತ್ತೀಚೆಗೆ ನೀನೇ ಬರ್ತಾ ಇದೀಯಾ? ಆ ಬೀರ ಎಲ್ಲೋ ಹಾಳಾಗೋದಾ? ಅವನ ಮೇಲೆ ಎಲ್ರಿಗೂ ಅನುಮಾನ ಬಂದಿದೆ ಯಜಮಾನ್ರಿ. ಅದಕ್ಕೆ ಅವನ ವಿಷಯ ನನಗೆ ತಿಳಿಸಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಸರಿಯಪ್ಪ, ಏನ್ ಸುದ್ದಿ? ಸೂರಪ್ಪನವರು ಗುಡಿ ಗಂಗಾಧರ ಅನ್ನೋ ವ್ಯಕ್ತಿನ ಭೇಟಿಯಾಗಿದ್ರಂತೆ. ಅವರು ಸೂರ್ಯಮಣಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದಾರಂತೆ. ಏನದು? ಆ ಮಣಿ ಸಾಮಾನ್ಯದಲ್ವಂತೆ ಯಜಮಾನ್ರಿ. ಅದಕ್ಕೆ ಬರೀ ಔಷಧಿ ಗುಣ ಇರೋದಲ್ದೇನೆ ಅದು ಯಾರು ವಂಶಸ್ಥರ ಹತ್ರ ಇರುತ್ತೋ ಅವರಿಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗತ್ತಂತೆ. ಆದ್ರೆ ಅದನ್ನ ಬಹಳ ಮಡಿಯಿಂದ ಇಟ್ಕೋಬೇಕು ಅಂತ ಹೇಳಿದ್ರಂತೆ. ನನಗೆ ಅದರ ಬಗ್ಗೆ ಎಲ್ಲ ಬೇಕಾಗಿಲ್ಲ. ನನಗೆ ಸೂರ್ಯಮಣಿ ಎಲ್ಲಿದೆ ಅಂತ ತಿಳ್ಕೋಬೇಕು. ಅದರ ವಿಚಾರ ಏನಾದ್ರೂ ಹೇಳಿದ್ರಾ? ಆ ಸೂರ್ಯಮಣಿ ಎಲ್ಲಿದೆ ಅಂತ ಆ ಗುಡಿ ಗಂಗಾಧರನಿಗೂ ಗೊತ್ತಿಲ್ವಂತೆ. ಆದ್ರೆ ಅದು ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಅವತ್ತು ನಡೆದ ಕಳ್ಳತನದಲ್ಲಿ ಯಾರ್ಯಾರಿದ್ರು ಅವರು ವಂಶಸ್ಥರ ಸಂಬಂಧಪಟ್ಟ ಹಾಗೆ ಕೆಲವೊಂದು ದಾಖಲೆ ಪತ್ರಗಳನ್ನ ಗುಡಿ ಗಂಗಾಧರವರು ಸೂರಪ್ಪನವ್ರ ಕೈಗೆ ಕೊಟ್ಟಿದ್ದಾರಂತೆ. ಈಗ ಅವ್ರ ಹತ್ರ ಪುಸ್ತಕನೂ ಇದೆ, ಕೆಲವೊಂದು ದಾಖಲೆ ಪತ್ರಗಳು ಇದೆ ಯಜಮಾನ್ರಿ. ಅದನ್ನ ನೀವು ಹೇಗಾದ್ರೂ ಲಪಟಾಯಿಸಿದರೆ ಖಂಡಿತ ನಿಮಗೆ ಸೂರ್ಯಮಣಿ ಇರೋ ಜಾಗ ಗೊತ್ತಾಗುತ್ತೆ. ಬೇಷ್ ಬೇಷ್, ಇದು ನನಗೆ ಬೇಕಾಗಿರುವಂತ ವಿಚಾರ. ಆ ಸೂರ್ಯಮಣಿನ ಹೇಗೆ ಲಪಟಾಯಿಸಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನನಗೆ ಆ ಸೂರ್ಯಮಣಿಯ ಬಗ್ಗೆ ಏನೆಲ್ಲ ವಿಚಾರ ಗೊತ್ತಾಗುತ್ತೋ ಅದನ್ನ ಆವಾಗವಾಗ ತಲುಪಿಸ್ತಾ ಇರು. ಆಯ್ತು ಯಜಮಾನ್ರಿ. ಹಂಗೆ ಅಂಬಾ ನದಿ ಹತ್ರ ಇರೋ ನನ್ನ ಜಮೀನು ಬಗ್ಗೆ ಸ್ವಲ್ಪ ತಕರಾರಿದೆ. ನೀವು ಸ್ವಲ್ಪ ತಹಸೀಲ್ದಾರಿಗೆ ಹೇಳಿದ್ರೆ ಅನುಕೂಲ ಆಗತ್ತೆ. ಅಷ್ಟೇ ತಾನೇನೋ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಸರಿ ಯಜಮಾನ್ರಿ, ನಾನಿನ್ನು ಬರ್ತೀನಿ.